ಹಾಯ್, ನಮಸ್ಕಾರ. ನಾನು ಈ ಸಂಚಿಕೆಯಲ್ಲಿ ನಿಮಗೆ ಏಷ್ಯಾ ಖಂಡದಲ್ಲಿನ ಅಂದರೆ ಏಷ್ಯಾ ಕಾಂಟಿನೆಂಟ್ಸ್ನಲ್ಲಿರೋ ದೇಶಗಳ ಅತ್ಯಂತ ಸುಂದರವಾದಂತಹ ಬೀಚ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಬೀಚ್ಗಳು ಹೇಗೆ ಪ್ರವಾಸಿಗರನ್ನು ಆಕರ್ಷಿಸ್ತವೆ, ಎಷ್ಟು ವಿಶೇಷತೆ ಇರುತ್ತೆ, ಎಷ್ಟು ವಿಶಾಲವಾಗಿ ಹರಡ್ಕೊಂಡಿರ್ತವೆ ಅನ್ನೋದ್ರ ವಿವರ ಇಲ್ಲಿದೆ. ನೀವು ಯಾರೂ ಕೂಡ ಈ ದೇಶಗಳಿಗೆ ವಿಸಿಟ್ ಮಾಡಿದಾಗ ಈ ಬೀಚ್ಗಳನ್ನು ನೋಡೋದನ್ನು ಮಾತ್ರ ಮರಿಬಾರದು. ಹಾಗಾಗಿ ನೀವೇ ನೋಡಿ ಈ ಬೀಚ್ಗಳ ಸೌಂದರ್ಯವನ್ನು ಮತ್ತು ಆಕರ್ಷಣೆಯನ್ನು. ಫಿಲಿಪೈನ್ಸ್ನ ಬೊರಾಕೈ ಅತ್ಯಂತ ಸುಂದರವಾದ ಬೀಚ್ಗಳಲ್ಲಿ ಒಂದು. ಇದು ಬಿಳಿ ಮರಳಿನ ಬೀಚ್ ಅಂತಲೇ ಖ್ಯಾತಿ ಪಡೆದಿದೆ. 2012ರಲ್ಲಿ ಬೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಅನ್ನೋ ಖ್ಯಾತಿಗೆ ಇದು ಕಾರಣವಾಗಿತ್ತು. ಸುಮಾರು 40,000 ಜನ ಪ್ರವಾಸಿಗರು ಈ 2024 ಜನವರಿಯಲ್ಲಿ ಈ ಬೀಚ್ಗೆ ಭೇಟಿ ಕೊಟ್ಟಿದ್ದಾರೆ ಅಂದರೆ ನೀವೇ ಊಹಿಸಿ ಇದೆಷ್ಟು ಸುಂದರವಾಗಿದೆ ಅಂತ ಹೇಳಿ. ಒಂದು ರೀತಿ ಸ್ಫಟಿಕ ಸ್ಪಷ್ಟವಾದ ನೀರು ಒಂದು ಅದ್ಭುತವಾದ ಲೋಕವನ್ನೇ ಸೃಷ್ಟಿಸಿದೆ. ಸನ್ಸೆಟ್ಟು ಕೂಡ ಇಲ್ಲಿ ನೋಡಲಿಕ್ಕೆ ಅತ್ಯಂತ ಖುಷಿ ಕೊಡುತ್ತಂತೆ. 2023ರಲ್ಲಿ ಜಗತ್ತಿನ ಬೀಚ್ಗಳಲ್ಲೇ ಇದು 10ನೇ ರ್ಯಾಂಕನ್ನು ಪಡೆದಿತ್ತು. ಹಾಗಾಗಿ ಬೊರಾಕೈ ಬೀಚ್ಗೆ ಸಾಕಷ್ಟು ಜನ ಪ್ರವಾಸಿಗರು ಆಕರ್ಷಿತರಾಗಿದ್ದಾರೆ. ಹೆಚ್ಚು ಜನ ಆಗಾಗ ವಿಸಿಟ್ ಮಾಡ್ತಿರ್ತಾರೆ. ಹಾಗಾಗಿ ಫಿಲಿಪೈನ್ಸ್ನಲ್ಲಿ ಇದು ಅತ್ಯಂತ ಮಹತ್ವವಾದಂತಹ ಬೀಚ್ ಆಗಿದೆ. ಇಲ್ಲಿಯ ನೈಟ್ ಲೈಫ್ ಕೂಡ ಜನಾಕರ್ಷಣೆಗೆ ಕಾರಣ. ಇನ್ನು ಥೈಲ್ಯಾಂಡಿನಲ್ಲಿರ್ತಕ್ಕಂತಹ ರೈಲೆ ಬೀಚ್ ಮತ್ತೊಂದು ವಿಸ್ಮಯ. ಇದು ಪುಕೆಟ್ನಿಂದ ಹೋಗಿ ನಾವು ಕ್ರಾಬಿ ಐಲ್ಯಾಂಡ್ ಕಡೆ ಹೋದರೆ ಆ ಕ್ರಾಬಿಯಿಂದ ಇಲ್ಲಿಗೆ ನಾವು ಬೋಟ್ನಲ್ಲಿ ಹೋಗಬೇಕು. ಇದು ಸಮುದ್ರದ ಮಧ್ಯೆ ಪ್ರಕೃತಿದತ್ತವಾಗಿ ಮೂಡಿಬಂದಿರೋ ಒಂದು ದ್ವೀಪ. ಈ ರೈಲೆ ಬೀಚ್ ವೆಸ್ಟ್ ಮತ್ತು ಈಸ್ಟ್ ಅಂತ 2 ಭಾಗಗಳಾಗಿ ನಾವು ನೋಡಬಹುದು. ಈ ಬೀಚ್ನಲ್ಲಿ ಸುಣ್ಣದ ಕಲ್ಲಿನ ಬೃಹದಾಕಾರದ ಬಂಡೆಗಳಿವೆ. ಈ ಬಂಡೆಗಳನ್ನು ರಾಕ್ ಕ್ಲೈಂಬರ್ಸು ಅತ್ಯಂತ ಖುಷಿಯಿಂದ ಹತ್ತುತ್ತಾರಂತೆ. ಜೊತೆಗೆ ಇಲ್ಲಿ ವಾಟರ್ ಸ್ಪೋರ್ಟ್ಸ್ಗೂ ಏನು ಕೊರತೆ ಇಲ್ಲ. ಉಳಿದುಕೊಳ್ಳಿಕ್ಕೆ ರೆಸಾರ್ಟ್ಗಳಿವೆ. ಒಳ್ಳೆಯ ಸುಂದರವಾದ ಪ್ರಕೃತಿ ಇದೆ. ನೋಡಲಿಕ್ಕೆ ಹಸಿರಿನಿಂದ ಆವೃತ್ತವಾಗಿರ್ತಕ್ಕಂತಹ ಸುಣ್ಣದ ಕಲ್ಲಿನ ಬೃಹದಾಕಾರದ ಬಂಡೆಗಳು ನಮ್ಮನ್ನು ಅತ್ಯಂತ ಆಕರ್ಷಣೆಗೆ ಒಳಪಡಿಸ್ತವೆ. ಒಟ್ಟಾರೆ ಈ ಬೀಚ್ ಇದೆಯಲ್ಲ, ಇದು ಯಾರನ್ನೇ ಆದರೂ ಕೂಡ ಮಂತ್ರಮುಗ್ಧರನ್ನಾಗಿ ಮಾಡಿಬಿಡುತ್ತೆ. ಈಗ ಭಾರತದ ಅಂಡಮಾನ್ ನಿಕೋಬಾರ್ನಲ್ಲಿರ್ತಕ್ಕಂತಹ ರಾಧಾನಗರ್ ಬೀಚ್ ಕೂಡ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಒಂದು ದ್ವೀಪ. ಈ ದ್ವೀಪದ ಈ ಬೀಚು ಎಷ್ಟು ಆಕರ್ಷಣೀಯ ಅಂತ ಅಂದರೆ ಅಂಡಮಾನ್ ನಿಕೋಬಾರ್ಗೆ ಹೋದಂಥವರು ಇದನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ಇದು ಹ್ಯಾವ್ಲಾಕ್ ಐಲ್ಯಾಂಡ್ ಅಂತ ಮೊದಲು ಕರೆಸ್ಕೊಳ್ತಿತ್ತು. ಆದರೆ ಇತ್ತೀಚೆಗೆ ಈ ದೇಶದ ಪ್ರಧಾನಮಂತ್ರಿಯವರು ಅಲ್ಲಿ ಹೋದಾಗ ಇದನ್ನು ಸ್ವರಾಜ್ ದ್ವೀಪ್ ಅಂತ ಹೆಸರಿಟ್ಟಿದ್ದಾರೆ. ಯಾಕೆಂದರೆ ಅತ್ಯಂತ ತಿಳಿಯಾದ ನೀರಿನಲ್ಲಿ ನಾವು ಇಲ್ಲಿ ಸಾಕಷ್ಟು ಜೀವ ಜಲಚರಗಳನ್ನು ನೋಡಬಹುದಾಗಿದೆ. ಅತ್ಯಂತ ಉದ್ದವಾದ ಕಡಲ ತೀರವನ್ನು ಹೊಂದಿದೆ. ಜೊತೆಗೆ ಈ ಹ್ಯಾವ್ಲಾಕ್ ಅನ್ನೋದು ಒಬ್ಬ ಬ್ರಿಟಿಷ್ ಅಧಿಕಾರಿಯ ಹೆಸರಾಗಿತ್ತು, ಸರ್ ಹೆನ್ರಿ ಹ್ಯಾವ್ಲಾಕ್ ಅಂಥೇಳಿ. ಆತನ ಹೆಸರನ್ನು ಅಂದರೆ ಬ್ರಿಟಿಷರು ಭಾರತವನ್ನು ಆಳುವಂಥ ಸಂದರ್ಭದಲ್ಲಿ ಆತನ ಹೆಸರನ್ನು ಇಟ್ಟಿದ್ದರು. ಆದರೆ ಈಗ ಅದನ್ನು ಸ್ವರಾಜ್ ದ್ವೀಪ್ ಅಂಥೇಳಿ ಮಾಡಲಾಗಿದೆ. ಈ ಸ್ವರಾಜ್ ದ್ವೀಪ್ ವ್ಯಾಪ್ತಿಗೆ ರಾಧಾನಗರ ಬೀಚ್ ಬರುತ್ತೆ. ಇಲ್ಲಿ ಹೈಜಿನಿಕ್ ಇದೆ. ಜೊತೆಗೆ ಇದನ್ನು ಬ್ಲೂ ಫ್ಲಾಗ್ ಬೀಚ್ ಅಂತ ಕರೀತಾರೆ. ಯಾಕೆಂದರೆ ಅತ್ಯಂತ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿರೋದೇ ಅದಕ್ಕೆ ಮುಖ್ಯ ಕಾರಣ. ಇಂಡೋನೇಷ್ಯಾದ ಬಾಲಿಯಲ್ಲಿರ್ತಕ್ಕಂತಹ ನ್ಯೂಸಾಡುವಾ ಬೀಚ್ ಇದು ಕೂಡ ವೈಟ್ ಸ್ಯಾಂಡ್ ಬೀಚ್ ಅಂತಲೇ ಖ್ಯಾತಿ ಪಡೆದಿದೆ. ಇದೊಂದು ರೀತಿ ಪ್ರೈವೇಟ್ ಬೀಚ್ ಅನ್ನೋದೇ ಹೆಮ್ಮೆ. ಇಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಸಮುದ್ರದ ಮೇಲ್ಭಾಗದಲ್ಲೇ ಆಕಾಶದ ಮೋಡಗಳು ಹಾದು ಹೋಗೋ ರೀತಿ ಫೀಲ್ ಆಗ್ತದೆ. ಹಾಗಾಗಿ ಈ ಬೀಚ್ಗೂ ಕೂಡ ಅತ್ಯಂತ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ ಇಲ್ಲಿ. ಆ್ಯಕ್ಚುಲಿ ನ್ಯೂಸಾ ಡುವಾ ಅಂತ ಅಂದರೆ 2 ಬೀಚ್ಗಳಿದು. ನ್ಯೂಸಾ ಅಂತ ಒಂದು, ಮತ್ತೊಂದು ಡುವಾ ಅಂಥೇಳಿ. ಇವೆರಡನ್ನೂ ಸೇರಿ ನ್ಯೂಸಾ ಡುವಾ ಬೀಚ್ ಅಂತ ಬಾಲಿಯಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವಂಥ ಬೀಚ್ ಇದು. ಇನ್ನು ಬ್ಯಾಂಕಾಕ್ಗೆ ಹೋದಾಗ ಮಿಸ್ ಮಾಡದೆ ನೋಡದೆ ಇರಬೇಕಾದಂತಹ ಮತ್ತೊಂದು ಐಲ್ಯಾಂಡ್ ಅಂದರೆ ಅದು ಪಿ ಪಿ ಐಲ್ಯಾಂಡ್. ಪಿ ಪಿ ಐಲ್ಯಾಂಡ್ ನಾವು ಪುಕೆಟ್ಗೆ ಹೋಗಿ ಪುಕೆಟಿಂದ ಹೋಗಬೇಕು.
ಅತ್ಯಂತ ಜನಾಕರ್ಷಣೆಗೊಳಗಾಗುವ ಸ್ವಚ್ಛತೆಯಿಂದ ಕೂಡಿರತಕ್ಕಂತಹ ಸ್ಫಟಿಕ ಸ್ಪರ್ಶವಾದ ನೀರನ್ನು ಇಲ್ಲಿ ನೋಡ್ಬೋದು. ಈ ಐಲ್ಯಾಂಡ್ನ ಮಾಯಾಬೆ ಆಗಲಿ ಅಥವಾ ಪಿ ಡಾನ್ ಆಗಲಿ ನೋಡೋದೇ ಒಂದು ಖುಷಿ ಮತ್ತು ಒಂದು ಆಕರ್ಷಣೆ. ಪ್ರತಿ ವರ್ಷ ಈ ಪಿ ಐಲ್ಯಾಂಡ್ಗೆ ಲಕ್ಷಾಂತರ ಮಂದಿ ಪ್ರವಾಸಿಗರು ಬೇರೆ ಬೇರೆ ರಾಷ್ಟ್ರಗಳಿಂದ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಪಿ ಐಲ್ಯಾಂಡ್ ಅನ್ನೋದು ಒಂದು ರೀತಿಯ ವಿಸ್ಮಯ ಮತ್ತು ಆಕರ್ಷಣೆ. ಬ್ಯಾಂಕಾಕ್ಗೆ ಹೋದವರು ಇದನ್ನೂ ಕೂಡ ಯಾವುದೇ ಕಾರಣಕ್ಕೂ ಪುಕೆಟ್ ವಿಸಿಟ್ ಮಾಡಿದಾಗ ಮಿಸ್ ಮಾಡ್ಕೊಳ್ಳದೆ ನೋಡ್ಕೊಳ್ಳುವಂಥ ಒಂದು ಬೀಚು. ಫಿಲಿಪೈನ್ಸ್ನ ಮತ್ತೊಂದು ಬೀಚ್ ಇದೆ. ಇದು ಎಲ್ಲಿಡೋ ಪ್ರಾಂತ್ಯದ ವ್ಯಾಪ್ತಿಗೆ ಬರ್ತಕ್ಕಂತಹ ಒಂದು ಐಲ್ಯಾಂಡ್ನ ಹತ್ರ ಇರುವಂಥ ಒಂದು ಬೀಚು. ಆ ಬೀಚ್ ಹೆಸರು ಪಾಲವಾನ್. ಈ ಪಾಲವಾನ್ ಬೀಚು ಎಷ್ಟು ಸುಂದರವಾಗಿದೆ ಅಂದರೆ ಇಲ್ಲಿ ಸಮುದ್ರದ ತುತ್ತ ತುದಿಯಲ್ಲೇ ಒಂದು ರೀತಿ ಮನೆಗಳನ್ನು ಅಥವಾ ಟೆಂಟ್ಗಳನ್ನು ಹಾಕಲಾಗಿದೆ. ಇದು ನಿಸರ್ಗ ಪ್ರಿಯರಿಗೂ ಕೂಡ ಅತ್ಯಂತ ಆಕರ್ಷಿಸುವಂಥ ಸ್ಥಳ. ಹಾಗಾಗಿ ಈ ದ್ವೀಪಕ್ಕೆ ಸಿಕ್ಕಾಪಟ್ಟೆ ಜನ ಭೇಟಿ ಕೊಡ್ತಾರೆ. ಇದನ್ನು ನೋಡಲಿಕ್ಕೂ ಕೂಡ ಖುಷಿಯಾಗುತ್ತೆ. ಸುಣ್ಣದ ಕಲ್ಲಿನ ಈ ಬೃಹದಾಕಾರದ ಬಂಡೆಯೊಳಗೆ ಗುಹೆಗಳು ಕೂಡ ಇವೆ. ಇವು ಎಷ್ಟು ಸುಂದರವಾಗಿ ನ್ಯಾಚುರಲ್ ಆಗಿ ಇವೆ ಅಂದರೆ ಅದು ನೋಡೋದು ಅದಕ್ಕಾಗಿ ದೇಶ ವಿದೇಶಗಳಿಂದ ಬರೋ ಪ್ರವಾಸಿಗರೇ ಸಾಕ್ಷಿ. ಸಮುದ್ರದ ತುದಿಯಲ್ಲೇ ನಿರ್ಮಾಣ ಆಗಿರ್ತಕ್ಕಂತಹ ರೆಸಾರ್ಟ್ಗಳು ಕೂಡ ಇಲ್ಲಿ ಅತ್ಯಂತ ಆಕರ್ಷಣೀಯವಾಗಿವೆ. ಪ್ರವಾಸಿಗರು ಕೂಡ ಇಲ್ಲಿ ವರ್ಷದ ಬಹುಪಾಲು ಜನ ಇಲ್ಲಿ ಬಂದು ಕಾಲ ಕಳೀತಾರೆ. ಯಾಕೆಂದರೆ ಇಲ್ಲಿಯ ವಾತಾವರಣ ಕೂಡ ತುಂಬ ಪ್ರವಾಸಿಗರಿಗೆ ಅನುಕೂಲಕರವಾಗೇ ಇರ್ತದೆ. ವಾಟರ್ ಸ್ಪೋರ್ಟ್ಸ್ಗೂ ಕೂಡ ಇದು ಹೇಳಿ ಮಾಡಿಸಿದಂಥ ಜಾಗ. ಹಾಗಾಗಿ ಎಲ್ಲ ರೀತಿಯಲ್ಲೂ ಪ್ರವಾಸಿಗರನ್ನು ಆಕರ್ಷಿಸುವಂಥ ಸ್ಥಳ ಪಾಲವಾನ್ ಬೀಚ್. ಮಲೇಷಿಯಾದ ಲಂಕಾವಿ ಮತ್ತೊಂದು ಆಕರ್ಷಣೀಯ ಸ್ಥಳ. ಈ ಬೀಚ್ ಕೂಡ ಅತ್ಯಂತ ಆಕರ್ಷಣೀಯ, ಜೊತೆಗೆ ಪ್ರವಾಸಿಗರನ್ನು ಕೂಡ ಅಷ್ಟೇ ಮಟ್ಟಕ್ಕೆ ಆಕರ್ಷಿಸ್ತದೆ ಅಂತ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣ ಇಲ್ಲಿಯ ಒಂದು ರೀತಿ ರೆಸಾರ್ಟ್ಗಳು. ಈ ಭಾಗದಲ್ಲಿ ಸಾಕಷ್ಟು ಖಾಸಗಿ ರೆಸಾರ್ಟ್ಗಳಿವೆ. ಜೊತೆಗೆ ಇದಕ್ಕೆ ಹೊಂದಿಕೊಂಡಂತೆ ದಟ್ಟ ಹಸಿರಿನ ಅರಣ್ಯ ಪ್ರದೇಶವೂ ಇದೆ. ಹಾಗಾಗಿ ಲಂಕಾವಿಗೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಅಂತಲೇ ಹೇಳಬೇಕು. ಇಲ್ಲಿರ್ತಕ್ಕಂತಹ ಜಿಯೋ ಪಾರ್ಕ್ ಕೂಡ ಅತ್ಯಂತ ಆಕರ್ಷಣೀಯವಾದದ್ದು. ಇಲ್ಲಿ ಇಂಥದ್ದು ಇಲ್ಲ ಅನ್ನೋ ಹಂಗಿಲ್ಲ. ಪ್ರವಾಸಿಗರನ್ನ ಒಂದು ರೀತಿ ಆಕರ್ಷಣೆಗೊಳಿಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಐಸೋಲೇಟೆಡ್ ಪ್ರದೇಶ ಅನ್ನೋಕ್ಕಿಂತ ಇಲ್ಲಿ ಹೆಚ್ಚು ಜನಾಕರ್ಷಣೆಗೆ ಪ್ರವಾಸಿಗರನ್ನು ಆಕರ್ಷಿಸಲಿಕ್ಕೆ ಅಂತಲೇ ಮಾನವ ನಿರ್ಮಿತ ವ್ಯವಸ್ಥೆಗಳು ಕೂಡ ಸಾಕಷ್ಟು ಇವೆ ಈ ಲಂಕಾವಿ ಬೀಚ್ ಹತ್ರ. ಇದೇ ರೀತಿ ಮಯಮ್ನಾರ್ನ ನಾಪಾಲಿ ಬೀಚ್ ಕೂಡ ಅತ್ಯಂತ ಜನಾಕರ್ಷಣೆಗೆ ಒಳಗಾಗಿರುವಂತಹ ಬೀಚು. ಬಂಗಾಳ ಕೊಲ್ಲಿಗೆ ಸೇರಿರ್ತಕ್ಕಂತಹ ಈ ಕಡಲ ಕರಾವಳಿಯ ತೀರ ಎಷ್ಟು ಆಕರ್ಷಣೀಯ ಅಂತ ಅಂದರೆ ಮಯಮ್ನಾರ್ಗೆ ಹೋಗುವಂಥ ಜನ ಈ ಬೀಚನ್ನು ನೋಡದೆ ಬರೋದೇ ಇಲ್ಲ. ನಾಪಾಲಿ ಬೀಚ್ನಲ್ಲಿ ಅತ್ಯಂತ ಜನಾಕರ್ಷಣೆ ಮತ್ತು ಅಂದರೆ ರುಚಿಯಾದಂತಹ ಸಮುದ್ರದ ಆಹಾರಗಳು ಇಲ್ಲಿ ಸಿಗುತ್ತವೆ. ಜೊತೆಗೆ ಅತ್ಯುತ್ತಮವಾದ ರೆಸಾರ್ಟ್ಗಳಿವೆ ಮತ್ತು ಜಲಕ್ರೀಡೆ ಆಡಲಿಕ್ಕೆ ಸ್ಕೂಬಾ ಡೈವಿಂಗ್ ಕೂಡ ಅವಕಾಶ ಇದೆ. ಹೆಚ್ಚು ಜನರನ್ನು ಆಕರ್ಷಿಸಲಿಕ್ಕೆ ಸಲುವಾಗೇ ಅತ್ಯುತ್ತಮವಾದ ಸುಸಜ್ಜಿತವಾದಂಥ ರೆಸಾರ್ಟ್ಗಳಿರೋದು ಕೂಡ ಒಂದು ಅಡ್ವಾಂಟೇಜ್ ಅಂತಲೇ ಹೇಳಬೇಕು. ಜೊತೆಗೆ ಮೀನುಗಾರಿಕೆ ಕೂಡ ಇಲ್ಲಿ ಸದಾ ನಡೀತಿರುತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಬೀಚ್ಗಳನ್ನು ಅತ್ಯಂತ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಲಾಗಿದೆ. ವಿಯೆಟ್ನಾಂನಲ್ಲಿರೋ ನಾತ್ ಟ್ರಾಂಗ್ ಬೀಚ್ ಮತ್ತೊಂದು ಆಕರ್ಷಣೀಯ ಸ್ಥಳ. ವಿಯೆಟ್ನಾಂಗೆ ಹೋದಂಥವರು ಬಹುಪಾಲು ಮಂದಿ ಇದನ್ನು ನೋಡದೆ ಹಿಂತಿರಲಿಕ್ಕೆ ಸಾಧ್ಯನೇ ಇಲ್ಲ. ಅತ್ಯಂತ ಸರಳವಾದಂತಹ ಅತಿ ಕಡಿಮೆ ಕಡಲ ತೀರವನ್ನು ಹೊಂದಿದ್ರೂ ಕೂಡ ವಾಟರ್ ಸ್ಪೋರ್ಟ್ಸ್ಗೆ ಜನಾಕರ್ಷಣೆಗೆ ನಗರದ ಮಧ್ಯದಲ್ಲೇ ಇರೋದರಿಂದ ಈ ನಾತ್ ರಾಂಗ್ ಬೀಚ್ ಆಕರ್ಷಣೆಗೆ ಒಳಗಾಗುತ್ತೆ. ಇಲ್ಲಿ ಸೈಟ್ ಸೀಯಿಂಗ್ಗೆ ಅಂತ ಹೋದವರು ಈ ಬೀಚ್ನಲ್ಲಿ ಆಟ ಆಡದೆ ಸನ್ಸೆಟ್ಟನ್ನು ನೋಡದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ರುಚಿಯಾದ ತಿಂಡಿ ತಿನಿಸುಗಳು ಕೂಡ ಬೀಚ್ ಪಕ್ಕನೇ ನಿಮಗೆ ಸಿಗುತ್ತವೆ. ಅಲ್ಲಿ ಇಲ್ಲಿ ಓಡಾಡೋ ಪ್ರಶ್ನೆನೇ ಬರೋದಿಲ್ಲ. ಹಾಗಾಗಿ ಇದು ಕೂಡ ಒಂದು ವಿಯೆಟ್ನಾಂನಲ್ಲಿ ಅತ್ಯಂತ ಅಂದರೆ ಏಷ್ಯಾ ಖಂಡದಲ್ಲಿ ಉತ್ತಮವಾದಂತಹ ಬೀಚ್ಗಳ ಪೈಕಿ ಇದು ಕೂಡ ಒಂದು. ಇನ್ನು ದಕ್ಷಿಣ ಕೊರಿಯಾದ ಬುಸಾನ್ ಪ್ರಾಂತ್ಯದ ಹೊಂಡೆ ಬೀಚ್ ಕೂಡ ಒಂದು ಆಕರ್ಷಣೀಯ ಬೀಚ್.
ಬೀಚ್ಗೆ ಹೊಂದಿಕೊಂಡಂತೆ ಸೌತ್ ಕೊರಿಯಾದ ಕಟ್ಟಡಗಳನ್ನು ಕೂಡ ನೀವು ನೋಡ್ಬೋದು. ಈ ಗಗನಚುಂಬಿ ಕಟ್ಟಡಗಳ ನಡುವೆನೇ ಈ ಬೀಚ್ ಇರೋದು ಒಂದು ಆಕರ್ಷಣೀಯ. ಗೋಲ್ಡನ್ ಸ್ಯಾಂಡ್ ಅಂತ ಈ ಬೀಚನ್ನು ಕರೀತಾರೆ. ಜೊತೆಗೆ ಇದು ಹನಿ ಬೀಚ್ ಅಂತಲೂ ಸ್ಥಳೀಯರಿಂದ ಕರೆಸ್ಕೊಳ್ಳುತ್ತೆ. ಈ ಬೀಚ್ನ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಸ್ಯಾಂಡ್ ಫೆಸ್ಟಿವಲ್ ನಡೆಯುತ್ತೆ. ಈ ಸ್ಯಾಂಡ್ ಫೆಸ್ಟಿವಲ್ ಕೂಡ ಜನಾಕರ್ಷಣೀಯವಾದದ್ದು. ಈ ಫೆಸ್ಟಿವಲ್ ನಡೆಯುವಂಥ ಸಂದರ್ಭದಲ್ಲಿ ಸಾವಿರಾರು ಮಂದಿ ಪ್ರವಾಸಿಗರು ಈ ಬೀಚ್ಗೆ ಭೇಟಿ ಕೊಡ್ತಾರಂತೆ. ಏಷ್ಯಾ ಖಂಡದ ಈ ಬೀಚ್ಗಳ ಬಗ್ಗೆ ನಿಮಗೊಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಸ್ಮಯವಾದಂತಹ ಸಂಚಿಕೆಯನ್ನು ನೀಡ್ತೀನಿ. ನಮಸ್ಕಾರ.